ಸರ್ ನಮ್ಮ ಅಣ್ಣವ್ರು ತೀರ್ಕೊಂಡಿದ್ರು ನಮ್ಮ ಮನೆ ಕಡೆ ಅವ್ರದ್ದು ಮನೆಗೆ ಹೋಗಿದ್ದೀವಿ ಸುರೇಶ್ ಸಂಗಣ್ಣವ್ರು ಅಂತ ಅವ್ರ ಮನೆಗೆ ಹೋಗಿದ್ವಿ ಮಣ್ಣು ಕೊಟ್ಟು ಬರತ್ತಿದ್ವಿ ಸರ್ ನಾವು ಮಣ್ಣು ಕೊಟ್ಟು ಬರೋ ಮುಂದ್ಯಾಗ ನಾವು ಎಲ್ಲರೂ ಬರೋ ಮುಂದ್ಯಾಗ ಹೊರಗೆ ಜೈಲು ಇಮ್ಮು ಮತ್ತು ಅವ್ರು ಚಿಗವ್ರು ಎಲ್ಲರೂ ಹುಡುಗರು ಜಗ್ಗ ಬಂದಿದ್ರು ಸರ್ ಜಗ್ ಬಂದಿದ್ದಾಗ ಅಚಾನಕ್ ನಮ್ಗೆ ಚಲೋ ಮಾಡಿಬಿಟ್ರೆ ಸರ್ ನಾವು ಮಣ್ಣು ಕೊಟ್ಟು ಹಿಂಗೆ ಹೊಂಟಿವಲ್ಲ ಬಾಟ್ಲಿ ತಲ್ವಾರ್ ಗಿಲ್ವಾರ್ ತೊಗೊಂಡು ಹೊಡ್ಯಾತಾರೆ ಸರ್ ಕಾರ್ಪುಡಿ ಗಿರ್ಪುಡುಗಿ ಹೆಣ್ಮಕ್ಳು ನಮ್ಮ ಜೈಲು ಗೀಲು ಈ ಜಾತಿ ಹಂಗಿಂಗಂತ ನಮ್ಮ ಜಾತಿ ಮಟ್ಟ ಬೈದಾರೆ ಸರ್ ನಮ್ಮ ಜಾತಿಗೆಲ್ಲ ಭಾಳ ಮಂದಿ ಇದ್ರು ಸರ್ ನಾನು ನೋಡಿದ್ದೆ ಇಮ್ಮುಗೆ ಜೈಲುಗೆ ಮತ್ತು ಅವ್ರು ಚಿಗೋರ್ಗೆ ಸರ್ ಏನು ಹಿಡ್ಕೊಂಡಿದ್ರು ಕೈಯಾಗವ್ರು ತಲ್ವಾರ್ ಇದ್ವು ಸರ್ ಬಾಟ್ಲಿ ಇದ್ವು ಮತ್ತು ಕಾರ್ಪುಡಿ ಬಡಗಿ ಗಿಡಗಿ ಭಾಳ ಇದ್ವು ಸರ್ ಬಡಗಿ ಅಂಕಾರ ನೋಡಿದ್ರೆ ನೀವು ಭಾಳ ಇದ್ವು ಸರ್ ತಲ್ವಾರ್ದು ಗಿಲ್ವಾರ್ ಎಲ್ಲ ತಗೊಂಡು ಅದು ಗೊತ್ತಿಲ್ಲ ಸರ್ ನಾವು ಹಿಂಗೆ ಹೋಗಿವಿ ಸರ್ ನಮ್ದು ಮಣ್ಣು ಸಂಬಂಧ ಹೋಗಿದ್ದೀವಿ ಸರ್ ನಾವು ಮಣ್ಣು ಕೊಟ್ಟು ಬರೋದಾಗ ಅಚಾನಕ್ ಎದುರು ಸಂಬಂಧ ಮಾಡ್ಯಾರ ಗೊತ್ತಿಲ್ಲ ಚಲೋ ಇಟ್ಟಾರ ಸರ್ ನೀವು ಜನ ಇದ್ರಿ ಕಡೆ ನಾವು ಮಣ್ಣು ಕೊಟ್ಟು ಎಷ್ಟು ಮಂದಿ ಇರ್ತೀವಿ ಸರ್ ಅಷ್ಟು ಮಂದಿ ಹೊಂಟಿದ್ದೀವಿ ಎಲ್ಲ ಈಗ ನಮ್ಮ ಬ್ರದರ್ ರಾಜೇಶ್ ಅಣ್ಣ ಅಂತ ಅವ್ರಿಗೆ ಮತ್ತು ಮಂಜು ಅಂತ ಸರ್ ಸ್ಥಿತಿ ಸ್ವಲ್ಪ ಭಾಳ ಏನು ಕಾರಣ ಇಲ್ಲ ಸರ್ ಅವ್ರು ಚಲೋ ಮಾಡ್ಯಾರ ಸರ್ ಹೊಡ್ಯಾಕ ನಮ್ಗೆ ಎದ್ರ ಸಂಬಂಧ ನಮ್ಗೆ ಗೊತ್ತಿಲ್ಲ ಸರ್ ನಾವು ಮಣ್ಣು ಕೊಡಕ್ಕೆ ಹೋಗಿಲ್ಲ ಸರ್ ನಾವು ಉದ್ದೇಶ ಏನು ಜಗಳ ಗಿಗಳಂತ ನಮಗೇನು ಗೊತ್ತಿಲ್ಲ ಸರ್ ಇದರಿಂದ ಏನಿಲ್ಲ ಸರ್ ಏನಿದ್ದಿದ್ದಿಲ್ಲ ದ್ವೇಷ ಎಲ್ಲ ಏನಿಲ್ಲ ನಾವು ಸುಮ್ಮ ಓದೋರ್ಗೆ ಅಟ್ಯಾಕ್ ಮಾಡ್ಯಾರ ಹಾಂ ಬಾಟ್ಲಿ ತಲ್ವಾರ ಬಡಗಿ ಮತ್ತು ಕಾರ್ಪುಡಿ ಗಿರ್ಪುಡಿ ಎಲ್ಲ ಹೆಣ್ಮಕ್ಳು ತಂದಿದ್ರಿ ಕಲ್ಲಿಗಿಲ್ ತೊಗೊಂಡು ಹೋಗ್ದಾರ ಸರ್ ಮತ್ತು ನಮ್ಮ ಹೆಣ್ಮಕ್ಳು ಬಿದ್ದಾರಲ್ಲಿ ತೆಗೆದಾಗ ಓಡಿ ಹೊಂಟಾಗ ಕಾರ್ ಅದು ಹರಿಯಾರ ಕಾರ್ ಸರ್ ಎಲ್ಲ ಹೊಡೆದೈತಿ ಗ್ಲಾಸ್ ನಮ್ಮ ಅಣ್ಣವ್ರು ಮಣ್ಣಿಗೆ ಬಂದಿದ್ರು ಅವ್ರದ್ದೆಲ್ಲ ಹೊಡೆದೈತಿ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಮಂಜು ಅಂತ ವರ್ಷದಲ್ಲಿ ಅಲ್ಲೆಲ್ಲ ಸುಮಾರು ಸಾವಿರಾರು ಜನ ಸೇರಿದಂಥ ಸಂದರ್ಭದಲ್ಲಿ ಏನು ನಡೆಯುತ್ತೆ ಮತ್ತು ಅಲ್ಲೇನಾದರೂ ಇದೆಯಾ ಫಿಕ್ಷನ್ ಅನ್ನೋಂಥದ್ದು ಅಬ್ಸರ್ವ್ ಮಾಡಲಿಕ್ಕೆ ಜನರಲ್ಲಿ ಸಿಬ್ಬಂದಿಗಳು ಡೆಪ್ಯೂಟ್ ಮಾಡ್ತಾರೆ ಅಲ್ಲಿ ಸ್ಥಳದಲ್ಲಿದ್ದಂಥ ನಮ್ಮ ಸಿಬ್ಬಂದಿ ಇಮಿಡಿಯೇಟಾಗಿ ಕಾರ್ಯೋನ್ಮುಖ ಆಗಿಬಿಟ್ಟು ಎರಡೂ ಗುಂಪುಗಳನ್ನು ಸಂಘರ್ಷವನ್ನು ತಡೆಯಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಆ ಸಂದರ್ಭದಲ್ಲಿ ಅವನ ಕರ್ತವ್ಯಕ್ಕೆ ಕೂಡ ಅಡ್ಡಿಪಡಿಸಿದ್ದಾರೆ ಅದೊಂದು ಪ್ರತ್ಯೇಕ ಪ್ರಕರಣವನ್ನು ಕೂಡ ದಾಖಲು ಮಾಡ್ಕೊತೀವಿ ಎರಡೂ ಗುಂಪಿನಲ್ಲಿ ಎಲ್ಲ ಜಾತಿ ಸಮುದಾಯಕ್ಕೆ ಸೇರಿರುವಂಥವ್ರು ಇದ್ದಾರೆ ಇದು ಯಾವುದೇ ರೀತಿ ಎರಡು ಸಮುದಾಯದ ನಡುವೆ ಅಥವಾ ಎರಡು ಕೋಮಿನ ನಡುವೆ ನಡೆದಿರುವಂಥ ಸಂಘರ್ಷ ಅಲ್ಲ ಅದರ ಜೊತೆಗೆ ಈಗಾಗಲೇ ಎರಡೂ ಗುಂಪಿನಲ್ಲಿ 4-5 ಜನರನ್ನು ನಾವು ಪ್ರತ್ಯೇಕವಾಗಿ ವಶಕ್ಕೆ ತಗೊಂಡಿದ್ದೀವಿ ಮತ್ತು ತನಿಖೆಯಲ್ಲಿ ಯಾರ್ಯಾರು ಪಾತ್ರ ವಹಿಸಿದ್ದಾರೆ ಆ ಒಂದು ಘಟನೆಯಲ್ಲಿ ಅನ್ನೋಂಥದ್ದು CCTV ಫುಟೇಜ್ ಇರ್ಬೋದು ಆಮೇಲೆ ಬೇರೆ ವಿಡಿಯೋದಲ್ಲಿ ಅಲ್ಲಲ್ಲಿ ಸ್ಥಳೀಯರಿದ್ದಂಥವ್ರು ಮಾಡಿರೋ ಮೊಬೈಲ್ ನಮಗೆ ಈಗಾಗಲೇ ಸಿಕ್ಕಿದೆ ಮೊಬೈಲಿರುವಂಥ ವೀಡಿಯೋಸು ಯಾರ್ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಯಾಕೆ ಈ ಕೃತ್ಯ ಆಯಿತು ಮತ್ತು ಈ ಕೃತ್ಯದ ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಯಾರಾದರೂ ಹಿನ್ನೆಲೆಯಲ್ಲಿ ಇಟ್ಕೊಂಡು ಈ ಒಂದು ಕೃತ್ಯಗಳನ್ನು ಮಾಡಿಸಿದ್ದಾರೆ ಪ್ರತಿಯೊಂದನ್ನು ಕೂಡ ಕೂಲಂಕುಷವಾಗಿ ಪರಿಶೀಲಿಸಿ ಒಂದು ಸಮಗ್ರ ತನಿಖೆಯನ್ನು ಮಾಡಲಾಗುತ್ತೆ ಸ್ಥಳದಲ್ಲಿ ಪರಿಸ್ಥಿತಿ ಸಂಪೂರ್ಣ ಶಾಂತವಾಗಿದೆ ಅಷ್ಟಾಗಿಯೂ ಕೂಡ ನಮ್ಮ ಕೆಲ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನ ನಿಯೋಜನೆ ಮಾಡಿದ್ದೀವಿ ಯಾವುದು ಮತ್ತು ಹೆಚ್ಚುವರಿಯಾಗಿ ಮತ್ತು ರಾತ್ರಿ ಆದ ತಕ್ಷಣ ಬೇರೆ ಬೇರೆ ರೀತಿ ಕುಡಿದು ಬಂದು ಅಥವಾ ಇನ್ನೊಂದು ಮತ್ತೊಂದು ಆಗಬಾರ್ದು ಅಂತಂದು ಘಟನೆ ನಡೆದ ಸ್ಥಳ ಮತ್ತು ಆರೋಪಿಗಳು ಎಲ್ಲೆಲ್ಲಿ ಇದ್ದಾರೆ ಆ ಭಾಗದಲ್ಲಿ ಕೂಡ ಸ್ವಲ್ಪ ಸ್ಕೆಲಿಟಲ್ ಡಿಪ್ಲಾಯ್ಮೆಂಟನ್ನು ಮಾಡ್ಕೊಂಡಿದ್ದೀವಿ ಮತ್ತು ಹುಬ್ಬಳ್ಳಿ ಧಾರವಾಡ ಏನಿದೆ ಅತ್ಯಂತ